ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಊರಿಗೆ ಹೋಗ್ತಾ ಇದ್ದೀವಿ, ಫುಲ್ ಫ್ಯಾಮಿಲಿ. ನಾನು, ನಮ್ಮ ಮನೆಯವರು, ಮಗಳು, ನಮ್ಮ ಅತ್ತೆ ಮಾವ, ಬಾಮೈದ. ಈಗ ಲಾಂಜ್ ಆ್ಯಕ್ಸಿಸಲ್ಲಿದ್ದೀನಿ. ಲಾಂಜ್ ಆ್ಯಕ್ಸಿಸ್ಸು ಜಾಗ ಚೇಂಜ್ ಮಾಡಿದ್ದಾರೆ. ಮುಂಚೆ ಆ ಸೈಡ್ ರಾಮೇಶ್ವರ ಕೆಫೆ ಆ ಸೈಡ್ ಇತ್ತು. ಈಗ ಎಂಟ್ರಿ ಆಗ್ತಿದ್ದಂಗೆ ಗೇಟ್ ನಂಬರ್ 12 ಆಪೋಸಿಟ್ಟು ಫಸ್ಟ್ ಫ್ಲೋರಲ್ಲಿದೆ. ಇದಶ್ರೀ, ಸಂತು, ಮತ್ತೆ ಇದು ದೊಡ್ಡದು ಮಾಡಿದ್ದಾರೆ ಈಗ ಲಾಂಜ್ ಆಫೀಸು. ಮುಂಚೆ ಸ್ವಲ್ಪ ಸಣ್ಣದಿತ್ತು. ಇವರೇ ನಮ್ಮ ಮಾವ. ಏನು ಕುಡಿತಿದ್ಯಾ? ಜ್ಯೂಸಾ? ಲಾಂಜ್ ಆಫೀಸಿಂದ ಈಗ ಗೇಟ್ ನಂಬರ್ 17 ಹೇಳ್ಯಾರೆ. 17 ಹತ್ರ ಹೋಗ್ತಾ ಇದ್ದೀವಿ. सब्सक्राइब करो लिटिल जी. ऑल द बेस्ट. ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಮ್ಯಾಗಿ ಅಥವಾ ಉಪ್ಮಾ ಯಾವುದೇ ತೊಗೊಂಡ್ರು ಮಿನಿಮಮ್ 400 to 500 ರುಪೀಸ್ ಇರುತ್ತೆ. ಅದಕ್ಕೆ ನೀವು ಬೆಸ್ಟ್ ಅಂದರೆ ಮನೆಯಿಂದನೇ ತಗೊಂಡು, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಸಿಗ್ತತ್ತೆ. ಆರ್ಡ್ರ್ ಮಾಡಿದ್ರೆ ಬರುತ್ತೆ. 52 ರುಪೀಸ್ ಅಷ್ಟೇ. ಇದಕ್ಕೆ ತೊಗೊಂಬಂದು ಬ್ಯಾಗಲ್ಲಿ ಇಟ್ಕೊಂಬರ್ಬೋದು. ತೊಗೊಂಬಂದು ಫ್ಲೈಟಲ್ಲಿ ಅವ್ರ ಹತ್ರ ಹಾಟ್ ವಾಟರ್ ಇಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಈಗ ಲ್ಯಾಂಡ್ ಆಯಿತು. ಇಳಿದು ಹೋಗ್ತಾ ಇದೀವಿ. ಒರಿಸ್ಸಾ, ಭುವನೇಶ್ವರ್. ಈಗ ಏರ್ಪೋರ್ಟಿಂದ ರೂಮಿಗೆ ಹೋಗ್ತಾ ಇದ್ದೀವಿ. ರೂಮ್ ಬುಕ್ ಮಾಡಿಲ್ಲ, ಯಾಕಂದರೆ ನಾವು ಬೆಳಗ್ಗೆ ಬೇಗ ಬಂದಿದ್ದೀವಿ. ಇಲ್ಲೆಲ್ಲ ಚೆಕ್ ಇನ್ನು 12 o'clock, ಹಾಗಾಗಿ ಅಲ್ಲೇ ಹೋಗಿ ರೂಮ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಏರ್ಪೋರ್ಟಿಗೂ ರೈಲ್ವೆ ಸ್ಟೇಷನ್ಗೂ 5 ಕಿಲೋಮೀಟ್ರ್ ಅಷ್ಟೇ. ಮಧ್ಯದಲ್ಲಿ ರೂಮ್ ಮಾಡಿದ್ರೆ ಕನ್ವೀನಿಯನ್ಸ್ ಇರುತ್ತೆ ಎಲ್ಲ ಕಡೆ ಸುತ್ತೋದಕ್ಕೆ. ರೂಮ್ ಮಾಡಿಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ರಾಮ ಮಂದಿರ ಅಂತೆ. ಇವರೇ ನಮ್ಮ ಸಾರಥಿ. ಭುವನೇಶ್ವರದಲ್ಲಿ ಫಸ್ಟ್ನೇ ದೇವಸ್ಥಾನ ರಾಮ ಮಂದಿರ. ಲಿಂಗರಾಜು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ಮೇನು
ಭುವನೇಶ್ವರದಲ್ಲಿ. ಮತ್ತು ಈ ದೇವಸ್ಥಾನ ನೋಡಿಕೊಂಡು ಪೂರಿ ದೇವಸ್ಥಾನ ನೋಡಬೇಕು ಅಂತ ಹೇಳ್ತಾರೆ. ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಅನಿಸುತ್ತೆ, ನೋಡ್ತೀನಿ. ಅಲೋ ಇದ್ದರೆ ತೋರಿಸ್ತೀನಿ. ಇದೇ ದೇವಸ್ಥಾನ ನೋಡಿ, ಗೋಪುರ ಕಾಣಿಸ್ತಿದೆಯಲ್ಲ. ದೇವಸ್ಥಾನ ಭಾಳ ಚೆನ್ನಾಗಿತ್ತು. ಇದು ಲಿಂಗರಾಜ ದೇವಸ್ಥಾನ. ಒಳಗಡೆ 108 ದೇವರುಗಳಿದೆ, ಎಲ್ಲ ಮಕ್ಕಳುಗಳಂತೆ. ಲಿಂಗರಾಜ ದೇವರಿಂದ ಮಕ್ಕಳು. ಸಣ್ಣ 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 ಗುಡಿಗಳು ಮಾಡ್ಯಾರ ಒಳಗಡೆ. ಮೂರನೇ ದೇವಸ್ಥಾನ ಕೇದಾರ ಗೌರಿ, 12th century. ಪ್ರಸಾದ ಕೊಡ್ತಾ ಇದ್ದಾರೆ, ಪ್ರಸಾದ. ಆಂಜನೇಯ, ಜಗನ್ನಾಥ್ ಜಿ. ಇದೇ ಮೇನ್ ಟೆಂಪಲ್. ಕೇದಾರ್ ಗೌರಿ ಪಕ್ಕದಲ್ಲೇ ಬರುತ್ತೆ ಮುಕ್ತೇಶ್ವರ. ಇದು ಕೇದಾರ್ ಗೌರಿ ಪಕ್ಕದಲ್ಲೇ ಅಲ್ಲಿ ಕಾಣಿಸ್ತಿದೆ, ಅಲ್ಲಿ ಮುಂದೆ ಅದೇ ಮುಕ್ತೇಶ್ವರ. ಕೇದಾರ್ ಗೌರಿಯಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಮುಕ್ತೇಶ್ವರ್ ಸಿದ್ದೇಶ್ವರ್ ಟೆಂಪಲ್, 9th to 10th century. ಈ ಊರಿಗೆ ಇನ್ನೊಂದು ಹೆಸರಿದೆ, ಸಿಟಿ ಆಫ್ ಟೆಂಪಲ್ ಅಂತ. ಇಲ್ಲಿ ಭಾಳ ದೇವಸ್ಥಾನ ಇದೆ, ಸೇಮ್ ಖಜಾರ ಥರ. ಖಜಾರದಲ್ಲೂ ಹಂಗೆ ಭಾಳ ದೇವಸ್ಥಾನ, ಭಾಳ ಚೆನ್ನಾಗಿದೆ. ಪ್ರಸಿದ್ಧ ದೇವಸ್ಥಾನಗಳಿದೆ ಖಜಾರದಲ್ಲಿ. ನೀವು ಇದಕ್ಕೆ ಹೋದಾಗ ಮಿಸ್ ಮಾಡದೆ ಹೋಗ್ಬೇಕು ಖಜಾರಾಗೆ. ಪ್ರಯಾಗ್ರಾಜಿಗೆ, ವಾರಣಾಸಿಗೆ ಹೋದಾಗ ಟ್ರೈನಲ್ಲಿ ಬರ್ತಾ ಖಜಾರ ಮೇಲೆ ಬರೋದು. ಖಜಾರದಲ್ಲಿ ಒಂದಿನ ಹಾಲ್ಟಾಗಿ 2 ದಿನ ಬಾಗೇಶ್ವರ ಧಾಮು ಮತ್ತು ಇದೆಲ್ಲ ಇದೆ ಅಲ್ಲಿ. ಇದು ಭೀಮ್ಕುಂಡು, ಭಾಳ ದೇವಸ್ಥಾನಗಳಿದೆ ನೋಡೋ ಅಂಥದ್ದು. ಇದು ಪರಶುರಾಮೇಶ್ವರ ಟೆಂಪಲ್. ಅಲ್ಲೇ ದೇವಸ್ಥಾನಕ್ಕೆ ಹಿಂಗೆ ನೋಡ್ಕೊಂಬಂದ್ವಲ್ಲ, ಕೇದಾರೇಶ್ವರಿ ದೇವಸ್ಥಾನ. ಅಲ್ಲಿಂದ ಹಿಂಗೆ ಬಂದರೆ ಇಲ್ಲೇ ಇರೋದು, ಭಾಳ ದೂರ ಇಲ್ಲ. ನೆಕ್ಸ್ಟು ಅನಂತ ವಾಸುದೇವ್ ದೇವಸ್ಥಾನ. ಅದ್ರ ಆಪೋಸಿಟೇ ಕೊಳ ಇದೆ ನೋಡಿ, ಭಾಳ ಚೆನ್ನಾಗಿದೆ. ನೀರು ಮಧ್ಯದಲ್ಲಿ ದೇವಸ್ಥಾನ. ಅನಂತ ವಾಸುದೇವ್ ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೇಕು. ಇದೆ
ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಅನ್ಸುತ್ತೆ. ಈಗ ರಾಜಾರಾಣಿ ಮಂದಿರ್, ರಾಜಾರಾಣಿ ದೇವಸ್ಥಾನ. ಈ ರಾಜಾರಾಣಿ ದೇವಸ್ಥಾನದೊಳಗಡೆ ಏನೂ ಇಲ್ಲ, ವಿಗ್ರಹಗಳು ಯಾವುದೂ ಇಲ್ಲ, ಖಾಲಿ ದೇವಸ್ಥಾನ ಇದೆ. ಬ್ರಹ್ಮೇಶ್ವರ್ ಟೆಂಪಲ್ 11th century. ಭುವನೇಶ್ವರಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ. ಹೆಚ್ಚು ಕಮ್ಮಿ ಒಂದು 3 ರಿಂದ 4 ದಿನ ಬೇಕಾಗತ್ತೆ ಇಲ್ಲಿರೋ ದೇವಸ್ಥಾನಗಳೆಲ್ಲ ನೋಡಬೇಕು ಅಂದ್ರೆ, ಅಷ್ಟು ದೇವಸ್ಥಾನಗಳಿದಾವೆ. ಇದು ಮೇಘೇಶ್ವರ್ ದೇವಸ್ಥಾನ, ಮೋಡಗಳ ದೇವತಾ, ವರುಣ ರಾಜ. ಮೇಘೇಶ್ವರ್ ಬೇರೆ, ಮೇಘನಾಥ್ ಬೇರೆ. ಮೇಘನಾಥ್ ರಾವಣನ ಮಗ, ಇಂದ್ರನ್ನೇ ಜಯಿಸಿರ್ತಾನೆ, ಅದಕ್ಕೆ ಇಂದ್ರಜಿತ್ ಅಂತ ಹೆಸರು ಬರುತ್ತೆ ಅವನಿಗೆ.